ಸಿಟಿ ರವಿ ಕೇಸ್ ನ್ಯಾಯಾಂಗ ತನಿಖೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಎಂಎಲ್ಸಿ ಸಿಟಿ ರವಿ ಮಾತಿಗೆ ನಮ್ಮ ಬಳಿ ಸಾಕ್ಷ್ಯ ಇದೆ ಅಂತ ಕಲಬುರಗಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಸಿಟಿ ರವಿ ಮಾತನಾಡಿರುವ ವಿಡಿಯೋ ಆಡಿಯೋ ಕ್ಲಿಪ್ಪಿಂಗ್ಸ್ ಇದೆ. ಅವರು ಅವಾಚ್ಯ ಶಬ್ದ ಬಳಕೆ ಮಾಡಿರೋದು ಸತ್ಯ 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 ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ನಮ್ಮ ಪೊಲೀಸರು ಹಲ್ಲೆ ಕೇಸ್ ತನಿಖೆ ನಡೆಸುತ್ತಿದ್ದಾರೆ. ಸಿಟಿ ರವಿಯವರು ಮಾತನಾಡಿರೋದಕ್ಕೆ ಆಡಿಯೋ ವಿಡಿಯೋ ಎರಡಕ್ಕೂ ಸಂಬಂಧಪಟ್ಟಂತೆ ಕ್ಲಿಪ್ಪಿಂಗ್ ಇದೆ. ಅದಕ್ಕೆ ಸಾಕ್ಷ್ಯಗಳು ನಮ್ಮ ಹತ್ರ ಇದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಜುಡಿಷಿಯಲ್ ಎನ್ಕ್ವೈರಿ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಕ್ರಿಮಿನಲ್ ಅಫೇರ್ ಅವರು ಜುಡಿಷಿಯಲ್ ಎನ್ಕ್ವೈರಿ ಮಾಡಬೇಕು ಅಂತ ಯಾಕೆ ಕೇಳ್ತಾ ಇದ್ದಾರೆ? ಅಲ್ಲಿ ವಿಡಿಯೋ ಆಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಅವರು ಅವಾಚ್ಯ ಶಬ್ದ ಬಳಸಿದ್ರು ಅಂತಕ್ಕಂಥದ್ದು. ಆಮೇಲೆ ಇವರು ಮಾತಾಡಿರೋದು ಸತ್ಯ. ಇಟ್ ಅಮೌಂಟ್ಸ್ ಟು ಕ್ರಿಮಿನಲ್ ಅಫೆನ್ಸ್ ಅಲ್ಲ. ಈಗ ಅವರು ಒಬ್ಬ ಸೀನಿಯರ್ ಜನರಲ್ ಸೆಕ್ರೆಟರಿ ಬಿಜೆಪಿ ಸೆಂಟ್ರಲ್ ಪಾರ್ಟಿ ಬಿಜೆಪಿ ಆಗಿ ಈ ತರ ಪದ ಬಳಕೆ ಮಾಡೋದು ಇದೆಯಲ್ಲ, ಇದು ಅತ್ಯಂತ ಖಂಡನೀಯವಾದ. ಆಮೇಲೆ ಇವರು ಮಾತಾಡಿರೋದು ಸತ್ಯ. ಇಟ್ ಅಮೌಂಟ್ಸ್ ಟು ಕ್ರಿಮಿನಲ್ ಅಫೆನ್ಸ್ ಅಲ್ಲ. ಈಗ ಅವರು ಒಬ್ಬ ಸೀನಿಯರ್ ಜನರಲ್ ಸೆಕ್ರೆಟರಿ ಬಿಜೆಪಿ ಸೆಂಟ್ರಲ್ ಪಾರ್ಟಿ ಬಿಜೆಪಿ ಆಗಿ ಈ ತರ ಪದ ಬಳಕೆ ಮಾಡೋದು ಇದೆಯಲ್ಲ, ಇದು ಸಿಟಿ ರವಿ ಫೇಕ್ ಎನ್ಕೌಂಟರ್ಗೆ ನಡೀತಾ ಸಂಚು. ಬಿಜೆಪಿ ನಾಯಕರಿಂದ ಇಂಥದ್ದೊಂದು ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಸಿಟಿ ರವಿ ಬಂಧನದ ಹಿಂದೆ ಕೊಲೆ ಸಂಚು ಇದೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇಂಥದ್ದೊಂದು ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಕಬ್ಬಿನ ಗದ್ದೆಗೆ ಯಾಕೆ ಕರೆದುಕೊಂಡು ಹೋದ್ರು, ಖಾನಾಪುರದಲ್ಲಿ ಗದ್ದೆಗೆ ಯಾಕೆ ಕರೆದುಕೊಂಡು ಹೋಗ್ತೀರಿ ಅನ್ನೋದನ್ನ ಅವರು ಪ್ರಶ್ನೆ ಮಾಡಿದ್ರು. ಸರ್ಕಾರದ ವಿರುದ್ಧ ಕಾನೂನು ಹೋರಾಟ ಮಾಡ್ತೀವಿ ಅಂತ ಪ್ರಹ್ಲಾದ್ ಜೋಶಿ ಗುಡುಗಿದ್ದಾರೆ. ಮಾತಿನ ಬರದಲ್ಲಿ ಒಂದು ಗಂಭೀರ ಆರೋಪ, ಎನ್ಕೌಂಟರ್ ಮಾಡೋ ಪ್ಲಾನ್ ಇದ್ದು ಸಿಟಿ ರವಿ ಅವರನ್ನ ಅಂತ. ಇದು ರಾಜ್ಯ ರಾಜಕೀಯದಲ್ಲಿ ಇನ್ಯಾವ ರೀತಿಯ ತಿರುವು ಪಡೆದುಕೊಳ್ಳುತ್ತೆ ಈ ಆರೋಪ ಅನ್ನೋದು ಸದ್ಯ ಇರುವ ಕುತೂಹಲ. ಪ್ರಹ್ಲಾದ್ ಜೋಶಿ ಅವರ ಗಂಭೀರ ಆರೋಪ ಸದ್ಯ ದೊಡ್ಡ ಮಟ್ಟದ ಸಂಚಲನಕ್ಕಂತೂ ಕಾರಣ ಆಗಿದೆ. ಗೌರವಾನ್ವಿತ ಶಬ್ದವನ್ನೇ ನಾವು ಬಳಸ್ತೀವಿ. ಯಾಕಂದರೆ ಈ ಅಸ್ಪೃಶ್ಯತೆಯನ್ನು ಯಾವ ಕಾಲಕ್ಕೂ ಬಿಜೆಪಿ ಸಂಘ ಪರಿವಾರ ಒಪ್ಪಿಲ್ಲ, ನಾವು ಒಪ್ಪಿಲ್ಲ. ಅಸ್ಪೃಶ್ಯತೆ ಈ ಸಮಾಜಕ್ಕೆ ಕಟ್ಟಿದಂಥ ಒಂದು ಮಹಾಪಾಪ. ಅವರನ್ನು ಕೂಡ ಅಲ್ಲರ ಇಲ್ಲಿ ಟ್ರೀಟ್ ಮಾಡಿದಿರಿ. ಈ ರೀತಿಯಾದಂಥ ಮಾಡಿದಂಥದ್ದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ನಾವು ಕಾನೂನು ಹೋರಾಟವನ್ನು ಮುಂದುವರಿಸ್ತೀವಿ. ಏಕೆ ಎನ್ಕೌಂಟರ್ ಮಾಡೋ ವಿಚಾರ ಇತ್ತ, ಕ್ವಾರಿ ಹತ್ರ ಯಾಕೆ ಕರ್ಕೊಂಡು ಹೋದ್ರಿ? ರವಿಯವರು ಹೇಳಿದ್ದಾರೆ ಇವತ್ತು ನನ್ನ ಕೊಲ್ಲು ವಿಚಾರ ಇತ್ತು ಅವ್ರಿಗೆ ಅಂತ. ಆ ಆಧಾರದ ಮೇಲೆ ನಾನು ಹೇಳಿದ್ದೀನಿ, ಕ್ವಾರಿ ಹತ್ರ ಯಾಕೆ ಕರ್ಕೊಂಡು ಹೋದ್ರಿ? ಗದ್ದೆಗೆ ಕಬ್ಬಿನ ಗದ್ದೆಗೆ ಯಾಕೆ ಕರ್ಕೊಂಡು ಹೋದ್ರಿ? ಗದ್ದೆಗೆ ಕಾಡಿನಲ್ಲಿ ಯಾಕೆ ಕರ್ಕೊಂಡು ಹೋದ್ರಿ? ರಸ್ತದ ಮೇಲೆ ಯಾಕೆ ನಿಲ್ಲಿಸಿದ್ರಿ? ಗೌರವಾನ್ವಿತ ಶಬ್ದವನ್ನೇ ನಾವು ನಿಮ್ಗೆ ಇಡೀ ರಾತ್ರಿ ಸುತ್ತಾಡಿಸ್ತಾರೆ, ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನೀವು ಯಾಕೆ ಗೃಹ ಮಂತ್ರಿ ಆಗಿದ್ದೀರಿ? ನೀವು ಆ ಜಾಗದಲ್ಲಿ ಇರಲಿಕ್ಕೆ ಅರ್ಹತೆ ಇದೆಯಾ ಅಂತ ಅನ್ನೋದು ಅವರವರೇ ಪ್ರಶ್ನೆ ಮಾಡ್ಕೋಬೇಕು. ಯಾಕಂದ್ರೆ ನಾವು ಪರಮೇಶ್ವರ್ ಒಬ್ಬರನ್ನ ಜೆಂಟಲ್ಮನ್ ಅಂತ ನಾವು ಭಾಷಿಸಿದ್ವಿ. ಬೇರೆ ಪಾರ್ಟಿಯೊಳಗಿದ್ದವ್ರನ್ನೆಲ್ಲರನ್ನೂ ದ್ವೇಷ ಮಾಡುವಂಥ ಪ್ರವೃತ್ತಿ ನಂದಲ್ಲ. ಐ ಥಿಂಕ್ ಹೀ ದ ಜೆಂಟಲ್ಮನ್ ಸೋ ಫಾರ್. ನಿಮ್ಗೆ ಇಡೀ ರಾತ್ರಿ ಸುತ್ತಾಡಿಸ್ತಾರೆ, ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನೀವು ಯಾಕೆ ಗೃಹ ಮಂತ್ರಿ ಆಗಿದ್ದೀರಿ? ನೀವು ಆ ಜಾಗದಲ್ಲಿ ಇರಲಿಕ್ಕೆ ಅರ್ಹತೆ ಇದೆಯಾ ಅಂತ ಅನ್ನೋದು ಅವರವರೇ ಪ್ರಶ್ನೆ ಮಾಡ್ಕೋಬೇಕು. ಪ್ರಹ್ಲಾದ್ ಜೋಶಿ ಹೇಳಿಕೆಗೆ ಎಚ್.ಕೆ. ಪಾಟೀಲ್ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಫೇಕ್ ಎನ್ಕೌಂಟರ್ ಅಂತ ಶಬ್ದ ಸೃಷ್ಟಿ ಮಾಡಿರೋದು ಸರಿಯಲ್ಲ. ಇಂತಹ ಮಾತು ಪ್ರಹ್ಲಾದ್ ಜೋಶಿ ಅವರಿಗೆ ಶೋಭೆ ತರಲ್ಲ ಅಂತ ಬೆಳಗಾವಿಯಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಸಹಜವಾಗಿ ಆರಂಭದಲ್ಲೇ ಹೇಳಿದ್ವಲ್ಲ, ಪ್ರಹ್ಲಾದ್ ಜೋಶಿ ಅವರ ಈ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸಂಚಲನ. ಎಂತ ಗಂಭೀರ ಆರೋಪ ಅಂದ್ರೆ ಪೊಲೀಸರು ಸಿಟಿ ರವಿ ಅವರನ್ನ ಎನ್ಕೌಂಟರ್ ಮಾಡೋ ಪ್ಲಾನ್ ಅಲ್ಲಿದ್ರು ಅಂತ. ಮಾಧ್ಯಮದವರಿದ್ದಕ್ಕೆ ಕೆಲ ನಮ್ಮ ನಾಯಕರನ್ನ ಫಾಲೋ ಮಾಡ್ಕೊಂಡು ಹೋಗಿದ್ದಕ್ಕೆ ಅವರ ಜೀವ ಉಳ್ಕೊಂಡಿದೆ ಅನ್ನುವಂತ ಗಂಭೀರ ಆರೋಪ ಪ್ರಹ್ಲಾದ್ ಜೋಶಿ ಅವರು ಮಾಡಿರೋದು.
ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಚ್.ಕೆ. ಪಾಟೀಲ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರ ಈ ಹೇಳಿಕೆ ಅವರ ವ್ಯಕ್ತಿತ್ವಕ್ಕೆ ಅಥವಾ ಅವರಿರುವ ಸ್ಥಾನಕ್ಕೆ ಶೋಭೆ ತರಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದು ಅಲ್ಲ, ಅವರು ಈಗಾಗಲೇ ಪೊಲೀಸರು ತಮ್ಮ ವಿವರಣೆಯನ್ನು ಕೊಟ್ಟಿದ್ದಾರೆ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಯಾಕೆ ಕರೆದುಕೊಂಡು ಹೋದ್ವಿ ಅಂತೇಳಿ. ಈ ಫೇಕ್ ಎನ್ಕೌಂಟ್ರು ಅದು ಇದು ಈ ಶಬ್ದ ಬಳಕೆ ಹಾಗೂ ಈ ಒಂದು ಮಾತುಗಳನ್ನು ಸೃಷ್ಟಿ ಮಾಡೋದೇನಿದೆ ಅದು ಪ್ರಹ್ಲಾದ್ ಜೋಶಿ ಅವರು ಇರುವ ಸ್ಥಾನದಿಂದ ಅದು ಶೋಭೆ ತರೋದಿಲ್ಲ. ಅಲ್ಲ, ಅವರು ಈಗಾಗಲೇ ಪೊಲೀಸರು ತಮ್ಮ ವಿವರಣೆಯನ್ನು ಕೊಟ್ಟಿದ್ದಾರೆ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಯಾಕೆ ಕರೆದುಕೊಂಡು ಹೋದ್ವಿ ಅಂತೇಳಿ. ಈ ಫೇಕ್ ಎನ್ಕೌಂಟ್ರು ಅದು ಇದು ಈ ಶಬ್ದ ಬಳಕೆ ಹಾಗೂ ಈ ಒಂದು ಮಾತುಗಳನ್ನು ಸೃಷ್ಟಿ ಮಾಡೋದೇನಿದೆ ಅದು ಪ್ರಹ್ಲಾದ್ ಜೋಶಿ ಅವರು ಇರುವ ಸ್ಥಾನದಿಂದ ಅದು ಶೋಭೆ ತರೋದಿಲ್ಲ. ಅಲ್ಲ, ಅವರು ಈಗಾಗಲೇ ಪೊಲೀಸರು ತಮ್ಮ ವಿವರಣೆಯನ್ನು ಕೊಟ್ಟಿದ್ದಾರೆ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಯಾಕೆ ಕರೆದುಕೊಂಡು ಹೋದ್ವಿ ಅಂತೇಳಿ. ಈ ಫೇಕ್ ಎನ್ಕೌಂಟ್ರು ಅದು ಇದು ಈ ಶಬ್ದ ಬಳಕೆ ಹಾಗೂ ಈ ಒಂದು ಮಾತುಗಳನ್ನು ಸೃಷ್ಟಿ ಮಾಡೋದೇನಿದೆ ಅದು ಪ್ರಹ್ಲಾದ್ ಜೋಶಿ ಅವರು ಇರುವ ಸ್ಥಾನದಿಂದ ಅದು ಶೋಭೆ ತರೋದಿಲ್ಲ. ಅಲ್ಲ, ಅವರು ಈಗಾಗಲೇ ಪೊಲೀಸರು ತಮ್ಮ ವಿವರಣೆಯನ್ನು ಕೊಟ್ಟಿದ್ದಾರೆ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಯಾಕೆ ಕರೆದುಕೊಂಡು ಹೋದ್ವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಚಂದ್ರು, ಬಹಳ ಕುತೂಹಲ ಇರುವುದು ಸಿಟಿ ರವಿ ಅವರ ಬಂಧನ ಆಯಿತು, ಆ ನಂತರ ಆಗಿರುವ ಹೈಡ್ರಾಮಾಗಳು ಅವರ ರಿಲೀಸ್ ಆಯಿತು. ಬಟ್ ರಾಜ್ಯ ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪಗಳು ಮಾತ್ರ ನಿಂತಿಲ್ಲ. ಪ್ರಹ್ಲಾದ್ ಜೋಶಿ ಅವರ ಗಂಭೀರ ಆರೋಪ ಇನ್ಯಾವ ರೀತಿಯ ತಿರುವು ಪಡೆದುಕೊಳ್ಳುತ್ತೆ ಅಂತ? ಖಂಡಿತವಾಗ್ಲು ಈಗಾಗಲೇ ಸಿಟಿ ರವಿ ಅವರ ಬಂಧನ ಮತ್ತು ಬಿಡುಗಡೆ ಬಳಿಕ ಅನೇಕ ವಿಚಾರಗಳು ಸತ್ಯಗಳು ಹೊರಗೆ ಬಂತು. ಮಧ್ಯರಾತ್ರಿ ಏನು ಸ್ಟೇಷನ್ ಇಂದ ಸ್ಟೇಷನ್ ಅಥವಾ ಜಿಲ್ಲೆಯಿಂದ ಜಿಲ್ಲೆಗಳಿಗೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಒಟ್ಟು 400ಕ್ಕೂ ಹೆಚ್ಚು ಕಿಲೋಮೀಟರ್ಗಳ ಕಾಲ ಸುತ್ತುವರಿಸಿರ್ತಕ್ಕಂಥದ್ದು. ಈ ವಿಚಾರದಲ್ಲಿ ಒಂದಷ್ಟು ಕಡೆ ಅಂದ್ರೆ ಕಬ್ಬಿನ ಗದ್ದೆ ಅಥವಾ ಕಲ್ಲಿನ ಕ್ವಾರಿ ಈ ರೀತಿಯಾದಂತಹ ಪ್ರದೇಶಗಳಲ್ಲಿ ಸುತ್ತಿರುವಂತದ್ದು ಮತ್ತು ಅಲ್ಲಿ ಭದ್ರತಾ ದೃಷ್ಟಿಯಿಂದ ಅಲ್ಲಿ ಇಟ್ಟಿದ್ದೇವೆ ಅನ್ನುವಂಥ ಒಂದಷ್ಟು ವಿಚಾರಗಳೇನಿದ್ದಾವೆ ಇದು ಮತ್ತೊಂದು ಸ್ವರೂಪವನ್ನ ತಿರುವು ಪಡೆದುಕೊಳ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಗಮನಿಸಬಹುದು. ಸೊ ಇಲ್ಲಿ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಒಂದು ಬಹಳ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಅದು ಸಿಟಿ ರವಿ ಅವರನ್ನ ಎನ್ಕೌಂಟರ್ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಸೂಚನೆಯನ್ನು ಕೊಟ್ಟಿತ್ತು. ಹಾಗಾಗಿ ಪೊಲೀಸರು ಎನ್ಕೌಂಟರ್ ಮಾಡೋದಕ್ಕೆ ಯಾವ ಸ್ಥಳ ಸೂಕ್ತ ಅನ್ನುವಂಥದ್ದನ್ನ ಹುಡುಕ್ತಾ ಇದ್ರು ಅನ್ನುವಂಥದ್ದು ಬಗ್ಗೆ ಈಗ ಕೇಂದ್ರ ಸಚಿವರು ಒಂದು ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಕಾಂಗ್ರೆಸ್ ನಾಯಕರಿಗೆ ಅಷ್ಟೇ ಅಲ್ಲ, ಬೇರೆಯವ್ರಿಗೂ ಕೂಡ ಬಹಳ ದೊಡ್ಡ ಗಂಭೀರ ಚಿಂತನೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ಯಾಕಂತಂದ್ರೆ ಈ ಒಂದು ಎನ್ಕೌಂಟರ್ ಏನಿದೆ, ಈ ಎನ್ಕೌಂಟರ್ ಅನ್ನುವಂಥ ವಿಚಾರ, ಅದರಲ್ಲೂ ಮಾಜಿ ಸಚಿವರು ಹಾಲಿ ಶಾಸಕರಾಗಿರೋಂಥವ್ರಿಗೆ ಈ ರೀತಿಯಾದಂತಹ ಪರಿಸ್ಥಿತಿ ಬಂದ್ರೆ ಜನಸಾಮಾನ್ಯನ ಪರಿಸ್ಥಿತಿ ಏನು ಅನ್ನುವಂಥದ್ದು ಬಹಳ ಗಂಭೀರವಾದಂತಹ ಚರ್ಚೆಗೂ ಕೂಡ ಕಾರಣವಾಗಿ ಇರ್ತಕ್ಕಂಥದ್ದು. ಸೊ ಅದರಲ್ಲೂ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ ಬಹಳ ಬೇರೆ ರೀತಿಯಾದಂತಹ ರಾಜಕೀಯ ಸ್ವರೂಪವನ್ನು ಕೂಡ ಪಡ್ಕೊಳ್ತಾ ಇದೆ, ಬೇರೆ ರೀತಿಯಾದಂತಹ ಚಟುವಟಿಕೆಗೂ ಕೂಡ ತಿರುವನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಆರೋಪ ಮತ್ತು ಪ್ರತ್ಯಾರೋಪಗಳನ್ನ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ನಡೀತಾ ಇರ್ತಕ್ಕಂಥದ್ದು. ಒಂದು ಕಡೆ ಎಚ್.ಕೆ. ಪಾಟೀಲ್ ಆಗಿರ್ಬೋದು ಮತ್ತೆ ಬಿ.ಕೆ. ಹರಿಪ್ರಸಾದ್ ಆಗಿರ್ಬೋದು ಎಲ್ಲರೂ ಕೂಡ ಈ ಎನ್ಕೌಂಟರ್ ಅನ್ನುವಂಥ ವಿಚಾರವಾಗಿ ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಕೂಡ ಎನ್ಕೌಂಟರ್ ಮಾಡಲಿಕ್ಕೆ ಈ ರೀತಿ ಮಾಡಿಲ್ಲ ಅನ್ನೋಂಥದ್ದು. ಆದ್ರೆ ಸಿಎಂ ಕೂಡ ಸ್ಪಷ್ಟಪಡಿಸಿದ್ದಾರೆ ಯಾವುದೇ ರೀತಿಯಾದಂಥ ಎನ್ಕೌಂಟರ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ಸಿಟಿ ರವಿ ಹೇಳಿಕೆ ನಮ್ಮ ಬಳಿ ಆಡಿಯೋ ಮತ್ತು ವಿಡಿಯೋ ದಾಖಲೆ ಇದೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ಅನೇಕ ಚರ್ಚೆ ಕೂಡ ಆಗ್ತಾ ಇದೆ, ತನಿಖೆ ಕೂಡ ನಡೀತಾ ಇದೆ ಅನ್ನೋಂಥದ್ದು. ಮತ್ತೊಂದು ಕಡೆ ಎಚ್.ಕೆ. ಪಾಟೀಲ್ ಅವರು ಹೇಳ್ತಾರೆ ಇಲ್ಲ, ಈ ಒಂದು ವಿಚಾರ ಏನಿದೆ ಎನ್ಕೌಂಟರ್ ಅನ್ನೋಂಥದ್ದು ಇದು ಫೇಕ್ ಎನ್ಕೌಂಟರ್, ಈ ರೀತಿಯಾದಂಥ ಹೇಳಿಕೆಗಳು ಸರಿಯಲ್ಲ ಅನ್ನೋಂಥದ್ದು. ಹೀಗಾಗಿ ಈ ವಿಚಾರಗಳು ಎನ್ಕೌಂಟರ್ ಅನ್ನುವಂಥ ವಿಚಾರ ಏನಿದೆ ಬಹಳಷ್ಟು ದೊಡ್ಡ ಗಂಭೀರ ಮಟ್ಟಕ್ಕೆ ಸ್ವರೂಪದ ಕೂಡ ತಿರುವು ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇದು ಯಾವ ಮಟ್ಟದ ಅಥವಾ ಉನ್ನತ ಮಟ್ಟದ ತನಿಖೆಗೂ ಕೂಡ ಹೋದ್ರೂ ಅಚ್ಚರಿ ಇಲ್ಲ. ಕೇಂದ್ರ ಸಚಿವರೇ ಇಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರ ಇದನ್ನು ಯಾವ ರೀತಿ ಪರಿಗಣಿಸುತ್ತೆ? ಯಾಕಂದ್ರೆ ಒಬ್ಬ ಬಿಜೆಪಿ ನಾಯಕನನ್ನ ಇಡೀ ರಾತ್ರಿ ಸುತ್ತಿಸುವಂಥದ್ದು, ಯಾಕಂದ್ರೆ ಒಂದು ಸ್ಟೇಷನ್ಗೆ ಅಥವಾ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅನ್ನುವಂಥ ಹೇಳಿಕೆ ಏನಿತ್ತು ಅದನ್ನ ಬಿಟ್ಟು ಸೊ ಅಲ್ಲೇ ಜಿಲ್ಲೆಯಾದ್ಯಂತ ಅಂದ್ರೆ ಬೆಳಗಾವಿಯಿಂದ ಹುಬ್ಳಿಯಿಂದ ಧಾರವಾಡ ಮತ್ತು ಬಾಗಲಕೋಟೆ ಈ ರೀತಿಯಾದಂಥ ಸುತ್ತಿಸುವಂತ ಕೆಲಸ ಏನ್ ಮಾಡಿದ್ದಾರೆ ಇದು ಬಹಳಷ್ಟು ದೊಡ್ಡ ಮಟ್ಟದಲ್ಲೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಸೊ ಅಂದ್ರೆ ಕಾಂಗ್ರೆಸ್ನ ಒಬ್ಬ ಇನ್ಸ್ಪೆಕ್ಟರ್ ಏನ್ ಕರ್ಕೊಂಡು ಹೋಗಿದ್ರು, ಕಾಂಗ್ರೆಸ್ನ ನಾಯಕರು ಹೇಳಿರುವಂತದ್ದೇ ಇದಕ್ಕೆಲ್ಲ ಕಾರಣ. ಸೊ ಹೀಗಾಗಿ ಆ ಇನ್ಸ್ಪೆಕ್ಟರ್ ಕಾಂಗ್ರೆಸ್ ನಾಯಕರ ಹೇಳಿಕೆಯಿಂದ ಈ ರೀತಿ ಸುತ್ತಿಸಿದ್ದಾರೆ ಅನ್ನುವಂಥದ್ದು. ಸೊ ಹಾಗಾಗಿ ಇದನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿ ತೆಗೆದುಕೊಳ್ತಾರೆ ಅಂತದ್ದು ಬಹಳ ಕುತೂಹಲ ಇರತಕ್ಕಂಥದ್ದು. ಶ್ರುತಿ. ಓಕೆ ಚಂದ್ರು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.